ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಖ್ಯಮಂತ್ರಿ ಸಿಂಹಾಸನ ನಶ್ವರ ಅಂತ ಸಿದ್ದು ಪೋಸ್ಟ್ ವಿಚಾರ. ಸಿದ್ದರಾಮಯ್ಯ ಭಾವನಾತ್ಮಕ ಪೋಸ್ಟ್ಗೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಈ ಪೋಸ್ಟ್ ಹಾಕಿರೋ ಬಗ್ಗೆ ಗೊತ್ತಿರಲ್ಲ. ಆ ಪೋಸ್ಟ್ ಸಿದ್ದರಾಮಯ್ಯ ಹೆಸರಲ್ಲಿ ಯಾರು ಹಾಕ್ತಾರೆ ಅಂತ ಗೊತ್ತಿರಲ್ವಾ? ಭಾಷಣದಲ್ಲಿ ಸಿದ್ದರಾಮಯ್ಯನವರು ಈ ರೀತಿ ಹೇಳಿದ್ರಾ? ಭಾಷಣದಲ್ಲಿ ಅವರು ಹೇಳಿದರೆ ನೋಡಬಹುದಿತ್ತು, ಆದರೆ ಹಾಗೆ ಹೇಳಿಲ್ಲ. ಸಿದ್ದರಾಮಯ್ಯ ಅವರನ್ನು ಜನ ತಮ್ಮ ಹೃದಯದಿಂದ ಕೆಳಗಿಳಿಸಲಾಗಲ್ಲ. ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಅವರ ಆಶೀರ್ವಾದ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಳಿಸಿಲ್ಲ. ಇದ್ರ ಬಗ್ಗೆ ಆಗಲೇ ಸಿದ್ದರಾಮಯ್ಯ ಸಾಹೇಬ್ರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅದು ನಿಜ, ಅವರಿಗೆ ಜನರ ಮನಸ್ಸಿಂದ ತೆಗೀಲಿಕ್ಕೆ ಆಗೋದಿಲ್ಲ. ಅಷ್ಟು ಹಲವಾರು ಭಾಗ್ಯಗಳು ಕೊಟ್ಟಿದ್ದಾರೆ, ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿರತೆಗೆ ಕಾರಣರಾಗಿದ್ದಾರೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಜ್ಯದ ಹೆಸರಿದೆ ಅಂದರೆ ಅವ್ರದ್ದು ಪಾತ್ರ ಭಾಳ ದೊಡ್ಡದಾಗಿದೆ. ಸೊ ಆದ್ದರಿಂದ ಈಗ ಎಸ್ ಎಂ ಕೃಷ್ಣ ಅವರಿಗೆ ಇನ್ನೂ ನೆಲೆಸಲ್ವಾ? ನಾವೆಲ್ಲರೂ IT ಇದರಲ್ಲಿ ದೇವರಾಜ ಅರಸ್ ಅವರ ಹೆಸರು ಇನ್ನೂ ನಾವು ಪ್ರತಿಪಾದಿಸೋದಿಲ್ಲ, ಅವ್ರ ಹೆಸರಲ್ಲಿ ಓಟ್ ಕೇಳೋದಿಲ್ವಾ? ಹಾಗೆ ಕೆಲಸ ಮಾಡಿದ್ರೆ ಶಾಶ್ವತವಾಗಿ ಉಳಿತಾರೆ. ನಾನೇ ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋದಕ್ಕೂ ಕೆಳಗಿಳಿಸಿದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ ನೋಡಿ. ಸಾಹೇಬ್ರಿಗೆ ಹೇಳಿ ಕೇಳಿ ಹಾಕೋದಿಲ್ಲ. ನನಗೆ ಗೊತ್ತಲ್ವಾ ಅವ್ರ ಪೋಸ್ಟ್ ಯಾರು ಹಾಕ್ತಾರೆ ಅಂತ ನನಗೆ ಗೊತ್ತಿದೆ ಅಲ್ಲ. ಸಾಹೇಬ್ರು ಹಂಗೆ ಅದು ಭಾಷಣದಲ್ಲಿ ಹೇಳಿದ್ರೆ ನಾನು ಒಪ್ಕೊತಾ ಇದ್ದೆ. ಏನಾಗ್ತದೆ, ಯಾರೋ ನಿರ್ವಹಣೆ ಮಾಡ್ತಾರೆ, ಅದಕ್ಕೆಲ್ಲ ಯಾಕೆ ಇದು? ಈಗ ಅವ್ರಿಗೆ ಸಂಪೂರ್ಣವಾದಂಥ ಬೆಂಬಲ ಆಶೀರ್ವಾದ ಈ ಸರ್ಕಾರಕ್ಕಿದೆ. ಗಳಿಸಿಲ್ಲ. ಇದ್ರ ಬಗ್ಗೆ ಆಗಲೇ ಸಿದ್ದರಾಮಯ್ಯ ಸಾಹೇಬ್ರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅದು ನಿಜ, ಅವರಿಗೆ ಜನರ ಮನಸ್ಸಿಂದ ತೆಗೀಲಿಕ್ಕೆ ಆಗೋದಿಲ್ಲ. ಅಷ್ಟು ಹಲವಾರು ಭಾಗ್ಯಗಳು ಕೊಟ್ಟಿದ್ದಾರೆ, ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿರತೆಗೆ ಕಾರಣರಾಗಿದ್ದಾರೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಜ್ಯದ ಹೆಸರಿದೆ ಅಂದರೆ ಅವ್ರದ್ದು ಪಾತ್ರ ಭಾಳ ದೊಡ್ಡದಾಗಿದೆ. ಸೊ ಆದ್ದರಿಂದ ಈಗ ಎಸ್ ಎಂ ಕೃಷ್ಣ ಅವರಿಗೆ ಇನ್ನೂ ನೆಲೆಸಲ್ವಾ? ನಾವೆಲ್ಲರೂ IT ಇದರಲ್ಲಿ ದೇವರಾಜ ಅರಸ್ ಅವರ ಹೆಸರು ಇನ್ನೂ ನಾವು ಪ್ರತಿಪಾದಿಸೋದಿಲ್ಲ, ಅವ್ರ ಹೆಸರಲ್ಲಿ ಓಟ್ ಕೇಳೋದಿಲ್ವಾ? ಹಾಗೆ ಕೆಲಸ ಮಾಡಿದ್ರೆ ಶಾಶ್ವತವಾಗಿ ಉಳಿತಾರೆ. ನಾನೇ ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋದಕ್ಕೂ ಕೆಳಗಿಳಿಸಿದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ ನೋಡಿ. ಸಾಹೇಬ್ರಿಗೆ ಹೇಳಿ ಕೇಳಿ ಹಾಕೋದಿಲ್ಲ. ನನಗೆ ಗೊತ್ತಲ್ವಾ ಅವ್ರ ಪೋಸ್ಟ್ ಯಾರು ಹಾಕ್ತಾರೆ ಅಂತ ನನಗೆ ಗೊತ್ತಿದೆ ಅಲ್ಲ. ಸಾಹೇಬ್ರು ಹಂಗೆ ಅದು ಭಾಷಣದಲ್ಲಿ ಹೇಳಿದ್ರೆ ನಾನು ಒಪ್ಕೊತಾ ಇದ್ದೆ. ಏನಾಗ್ತದೆ, ಯಾರೋ ನಿರ್ವಹಣೆ ಮಾಡ್ತಾರೆ, ಅದಕ್ಕೆಲ್ಲ ಯಾಕೆ ಇದು? ಈಗ ಅವ್ರಿಗೆ ಸಂಪೂರ್ಣವಾದಂಥ ಬೆಂಬಲ ಆಶೀರ್ವಾದ ಈ ಸರ್ಕಾರಕ್ಕಿದೆ.